ಮನೆ ಕೆಲಸಕ್ಕೆ ನೇಮಿಸಿಕೊಳ್ಳೋ ಮುನ್ನ ಸ್ವಲ್ಪ ಹುಷಾರಾಗಿರಿ. ಕೆಲಸಕ್ಕೆ ಇದ್ದವರಿಂದಲೇ ಮನೆ ಗುಡಿಸಿ ಗುಂಡಾಂತರವಾಗ್ಬಿಡಬಹುದು. ಹೌದು, ಮನೆ ಕೆಲಸಕ್ಕೆ ಯಾರನ್ನಾರು ನೇಮಿಸಿಕೊಳ್ಳೋ ಮುನ್ನ ತುಂಬಾ ಹುಷಾರಾಗಿರಿ, ತುಂಬಾ ಯೋಚನೆ ಮಾಡಿ ನೇಮಿಸಿಕೊಳ್ಳಿ. ಕೆಲಸಕ್ಕೆ ಇದ್ದವರಿಂದಲೇ ಮನೆ ಗುಡಿಸಿ ಗುಂಡಾಂತರವಾಗಿಬಿಡಬಹುದು. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ವಜ್ರ ಕಳ್ಳತನ ಆಗಿರುವಂತಹ ಸ್ಟೋರಿನ ತೋರಿಸ್ತಿದ್ದೀವಿ. 11.5 ಕೆಜಿ ಚಿನ್ನ, ವಜ್ರಾಭರಣ, 5 ಕೆಜಿ ಬೆಳ್ಳಿ ವಸ್ತುಗಳು, 11 ಲಕ್ಷ ನಗದು ಕದ್ದು ಎಸ್ಕೇಪ್ ಆಗಿದ್ದಾರೆ ಈ ಆರೋಪಿಗಳು. ಬೆಂಗಳೂರಿನಲ್ಲಿ ಖದೀಮರಿಂದ ಬಿಲ್ಡರ್ ಮನೆ ಲೂಟಿ ಆಗಿದೆ. ಕೆಲಸಕ್ಕಿದ್ದವರಿಂದಲೇ ಚಿನ್ನ ಮತ್ತು ವಜ್ರ ಸೇರಿ 18 ಕೋಟಿಯಷ್ಟು ಕಳ್ಳತನ ಮಾಡಿದ್ದಾರೆ ಖದೀಮರು. ಮನೆಯಲ್ಲಿ ಕೆಲಸಕ್ಕಿದ್ದ ನೇಪಾಳ ದಂಪತಿಯಿಂದ ಕೃತ್ಯವಾಗಿದೆ. ದಿನೇಶ್ ಮತ್ತು ಕಮಲಾ ದಂಪತಿಗಳಿಂದ ಕಳ್ಳತನವಾಗಿರುವಂಥದ್ದು. ಮಾರತಹಳ್ಳಿಯ ಬಿಲ್ಡರ್ ಮನೆಯಲ್ಲಿ ನಡೆದ ಘಟನೆ ಇದು. ಮನೆ ಮಂದಿ ಹೊರಗಡೆ ಹೋದಾಗ ಕೃತ್ಯ ಎಸಗಿ ಎಸ್ಕೇಪ್ ಆಗಿದ್ದಾರೆ. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳನ್ನ ಪತ್ತೆ ಹಚ್ಚಲು ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ. ಸುಮಾರು 11.5 ಕೆಜಿ ಚಿನ್ನ, ವಜ್ರಾಭರಣ, 5 ಕೆಜಿ ಬೆಳ್ಳಿ ವಸ್ತುಗಳು, 11 ಲಕ್ಷ ನಗದು ಕದ್ದು ಎಸ್ಕೇಪ್ ಆಗಿದ್ದಾರೆ ಖದೀಮರು. ಬೆಂಗಳೂರಿನಲ್ಲಿ ಖದೀಮರಿಂದ ಬಿಲ್ಡರ್ ಮನೆ ಲೂಟಿಯಾಗಿರುವಂತದ್ದು. ಚಿನ್ನ ಮತ್ತು ವಜ್ರ ಸೇರಿ 18 ಕೋಟಿಯಷ್ಟು ಕಳ್ಳತನ ಮಾಡಿದ್ದಾರೆ. ಮನೆಯಲ್ಲಿ ಕೆಲಸಕ್ಕಿದ್ದಂತಹ ನೇಪಾಳದ ದಂಪತಿ ದಿನೇಶ್ ಮತ್ತು ಕಮಲಾ ಅಂತ ಹೇಳ್ತಿದ್ದಾರೆ. ದಂಪತಿಗಳಿಂದ ಕಳ್ಳತನ ಆಗಿದೆ. ಮಾರತಹಳ್ಳಿಯ ಬಿಲ್ಡರ್ ಮನೆಯಲ್ಲಿ ನಡೆದಂತಹ ಘಟನೆ ಇದು. ಮನೆ ಮಂದಿ ಹೊರಗಡೆ ಹೋದಾಗ ಇಂತಹ ಕೃತ್ಯ ಎಸಗಿದ್ದಾರೆ ಪಾಪಿಗಳು. ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳನ್ನ ಪತ್ತೆ ಹಚ್ಚಲು ವಿಶೇಷ ತಂಡವನ್ನ ಕೂಡ ಈಗ ನಿಯೋಜಿಸಲಾಗಿದೆ. ಮನೆಗೆ ಯಾರನ್ನಾರು ಕೆಲಸಕ್ಕೆ ಇಟ್ಕೊಳ್ತೀರಾ ಅಂದ್ರೆ 100 ಬಾರಿ ಯೋಚಿಸಿ. ಇಂಥ ಕಳ್ಳತನಗಳು ಬೆಂಗಳೂರಿನಲ್ಲಿ ನಡೀತಾನೆ ಇದೆ. ಇದು ಮಾರತಹಳ್ಳಿಯ ಬಿಲ್ಡರ್ ಮನೆಯಲ್ಲಿ ನಡೆದಿರುವಂತಹ ಘಟನೆ. ಮನೆ ಮಂದಿ ಹೊರಗಡೆ ಹೋದಾಗ ಇಂತಹ ಕೃತ್ಯ ಎಸಗಿ ಎಸ್ಕೇಪ್ ಆಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಮನೆಗೆ ಯಾರನ್ನಾರು ಕೆಲಸಕ್ಕೆ ನೇಮಿಸ್ಕೋತೀವಿ ಇಟ್ಕೋತೀವಿ ಅಂತಂದ್ರೆ 1000 ಬಾರಿ ಯೋಚಿಸಿದ್ರು ತಪ್ಪಲ್ಲ ಅನ್ನುವಂತಹ ಪರಿಸ್ಥಿತಿ ಉಂಟಾಗಿದೆ. ಇಲ್ಲಿ 18 ಕೋಟಿಯಷ್ಟು ರೂಪಾಯಿ ಮೌಲ್ಯದ ವಸ್ತುಗಳನ್ನ, ಚಿನ್ನಾಭರಣಗಳನ್ನ, ವಜ್ರವನ್ನು ತಗೊಂಡ್ಕೊಂಡು ಹೋಗಿದ್ದಾರೆ ಆರೋಪಿಗಳು. ಏನಿದೆ ಮಾಹಿತಿ ಅರುಣ್? ಏನಂದ್ರೆ ಬೆಂಗಳೂರಿನಲ್ಲಿ ಏನಂದ್ರೆ ಈ ರೀತಿ ಕಳ್ಳತನ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇರುವಂತದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ನೇಪಾಳ ಮೂಲದ ಯಾರು ವ್ಯಕ್ತಿಗಳನ್ನ ಮನೆ ಕೆಲಸಕ್ಕೆ ನೇಮಿಸ್ಕೊಂತಾರೆ, ಸೊ ಅವರಿಂದಲೇ ಹೆಚ್ಚು ಕೃತ್ಯಗಳು ನಡೀತಾ ಇರೋದು ಪ್ರತಿನಿತ್ಯನೂ ಸಹ ವರದಿ ಆಗ್ತಾ ಇದೆ. ಆದ್ರೂ ಸಹ ಕೆಲವೊಂದಷ್ಟು ಜನರು ಏನಂದ್ರೆ ನೇಪಾಳದ ವ್ಯಕ್ತಿಗಳನ್ನೇ ಕಡಿಮೆ ಬೆಲೆಗೆ ಸಂಬಳಕ್ಕೆ ಬರ್ತಾರೆ, ಮತ್ತೆ ಮನೆ ಕೆಲಸಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಕೆಲಸಗಳು ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಅವರನ್ನ ನೇಮಕ ಮಾಡ್ಕೊಂಡಿರ್ತಾರೆ. ಆದ್ರೆ ಆ ಮನೆ ಮಾಲೀಕರು ಯಾರು ಇಲ್ಲದ ಸಮಯ ನೋಡ್ಕೊಂಡು ಮನೆಯಲ್ಲಿದ್ದಂತಹ ಎಲ್ಲಾ ಕಡೆ ಏನು ಚಿನ್ನಾಭರಣ ಎಲ್ಲೆಲ್ಲ ಇರುತ್ತೆ, ಮತ್ತೆ ವಜ್ರ ಇರುತ್ತೆ, ಮತ್ತೆ ಕ್ಯಾಶ್ ಇರುತ್ತೆ ಅಂತೆಲ್ಲ ನೋಡ್ಕೊಂಡು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಸೊ ಅದೇ ರೀತಿ ಘಟನೆ ಈಗ ಮಾರತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಅಂದ್ರೆ ಮನೆ ಮಾಲೀಕರು ಜನವರಿ 25ನೇ ತಾರೀಕು ಹೊರಗಡೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಕೆಲಸಕ್ಕಿದ್ದ ನೇಪಾಳ ಮೂಲದ ಆ ಕಮಲಾ ಮತ್ತೆ ಏನು ದಿನೇಶ್ ಎಂಬುವರು ಇರ್ತಾರೆ, ಸೊ ಅವರು ಕಳ್ಳತನ ಮಾಡಿರುವಂತದ್ದು. ಸುಮಾರು 18 ಕೋಟಿಯಷ್ಟು ಕಳ್ಳತನ ಆಗಿರುವಂತದ್ದು. ಅವರ ಮನೆಯಲ್ಲಿ ಸುಮಾರು 11.5 ಕೆಜಿ ಚಿನ್ನಾಭರಣ ಇತ್ತು, ಮತ್ತೆ ವಜ್ರಾಭರಣ, 5 ಕೆಜಿ ಬೆಳ್ಳಿ ವಸ್ತುಗಳು. ಯಾಕಂದ್ರೆ ಈಗ ಬೆಳ್ಳಿ ಸಹ ಸಾಕಷ್ಟು ದರ ಏರಿಕೆ ಆಗ್ತಾ ಇರುವಂತದ್ದು, ಅದನ್ನು ಸಹ ಕದ್ಕೊಂಡು ಹೋಗಿರುವಂತದ್ದು. ಮತ್ತೆ 11.5 ಲಕ್ಷಷ್ಟು ನಗದು ಕ್ಯಾಶ್ ಇತ್ತು ಅವರ ಮನೆಯಲ್ಲಿ, ಅಥವಾ ಅದನ್ನು ಸಹ ಕದ್ಕೊಂಡು ಹೋಗಿರುವಂತದ್ದು. ಅಂದ್ರೆ 25ನೇ ತಾರೀಕು ಅವರು ಏನು ಕುಟುಂಬಸ್ಥರು ಎಲ್ಲರೂ ಸಹ ಒಂದು ಉದ್ಯಮಿ ಯಾರಿದ್ದಾರೆ, ಸೊ ಅವರೆಲ್ಲರೂ ಸಹ ಶಮಿತಾ ಅರ್ಜುನ್ ಅನ್ನೋರು ಹೊರಗಡೆ ಹೋಗಿದ್ರು. ಸೊ ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಂತಹ ಕಳ್ಳರು ಏನಿದ್ದಾರೆ, ಇಬ್ರು ಮನೆಗಳ್ಳರು, ಅವ್ರ ಮನೆಯಲ್ಲಿದ್ದಂತಹ ಸುಮಾರು ಏನು 18 ಕೋಟಿಯಷ್ಟು ಚಿನ್ನಾಭರಣ ಕದ್ಕೊಂಡು ಹೋಗಿರುವಂತದ್ದು. ಸದ್ಯಕ್ಕೆ ಇದೀಗ ಏನು ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲು ಮಾಡ್ಕೊಂಡು ಪೊಲೀಸರು ಆರೋಪಿಗಳ ಪತ್ತೆಗೆ ತನಿಖೆಯನ್ನ ಮಾಡ್ತಾರೆ. ಜೊತೆಗೆ ಆರೋಪಿಗಳ ಮೊಬೈಲ್ ಅಲ್ಲಿ ಟವರ್ ಲೊಕೇಶನ್ ಅನ್ನ ಪಡೆದು ಇಲ್ಲಿ ಯಾವ ಕಡೆ ಚಲನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾ ಇರುವಂತದ್ದು. ಮಂಜರಿ. ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.